ಪಕ್ಷದ ಕಡೆಯಿಂದ ಮಾಡ್ತೇವೆ. ಇನ್ನು ಬೆಳೆ ಸಾಲ ಮನ್ನಾ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಮಾಡಬಹುದಲ್ಲ ನ್ಯಾಷನಲೈಸ್ ಬ್ಯಾಂಕಿಂದ? ಸಾಲ ಮನ್ನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಲ್ಲಿ ರೈತರುಗಳು ಅದನ್ನ ಸ್ಮರಿಸ್ಕೊಂಡ್ರು, ನೆನೆಸ್ಕೊಂಡ್ರು. ಒಂದು ಸಾಲ ಮನ್ನಾ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ತಾವೇ ಹೇಳ್ದಂಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ಲಸ್ಸು ಕೋಆಪರೇಟಿವ್ ಸಹಕಾರಿ ಸಂಘದ ಬ್ಯಾಂಕ್ಗಳು ಏನು ರೈತರು ಇಡೀ ರಾಜ್ಯದಲ್ಲಿ ಸಾಲ ಮಾಡಿದ್ರು. ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು 14 ತಿಂಗಳಲ್ಲಿ 25,000 ಕೋಟಿಗಿಂತ ಹೆಚ್ಚು ರೈತರ ಸಾಲ ಮನ್ನಾ ಮಾಡ್ತೇನೆ ಅಂದಿದ್ರು, ಮಾಡಿಕೊಟ್ರು. ಅದೇ ರೀತಿ ಇವತ್ತು ಕೇಂದ್ರದಲ್ಲೂ ನೀವು ಮಾಡ್ಬೋದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೀರಿ. ಕೇಂದ್ರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದರ 100 ಪಟ್ಟು ಹೆಚ್ಚು ಜವಾಬ್ದಾರಿ ರಾಜ್ಯಕ್ಕೂ ಕೂಡ ಇದೆ. ಹಾಗಾಗಿ ಖಂಡಿತವಾಗ್ಲೂ ರೈತರ ವಿಚಾರ ಬಂದಾಗ ನಾವಿಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಬೆರೆಸ್ತಕ್ಕಂಥದ್ದಕ್ಕೆ ನಾನಂತೂ ಹೋಗೋದಿಲ್ಲ, ನಮ್ಮ ಪಕ್ಷವೂ ಹೋಗೋದಿಲ್ಲ, ಮುಂದಾಗೋದಿಲ್ಲ. ಖಂಡಿತವಾಗ್ಲೂ ಕೇಂದ್ರದಿಂದ ನಾವು ಯಾವ ರೀತಿ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಸನ್ಮಾನ್ಯ ಕುಮಾರಣ್ಣ ಅವರು ಕೂತು ಚರ್ಚೆ ಮಾಡಿ ರೈತರ ಪರವಾಗಿ ನಾವು ಯಾವ ರೀತಿ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ನಮ್ಮ ಶಕ್ತಿ ಮೀರಿ ಮಾಡ್ತೀವಿ. ಎಲ್ಲ ಸಂಪೂರ್ಣ ಎಲ್ಲ ಕೃಷಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ವಣ್ಣ. ಸಂಪೂರ್ಣ ಬೆಳೆ ನಾಶ ಆಗಿದೆ.